ಮಾಧ್ಯಮ ನ್ಯೂಸ್ಗೆ ಸ್ವಾಗತ. ನಾನು ಹರ್ಷಿತಾ. ಎಲ್ಲಾ ಮುಸ್ಲಿಂ ಬಾಂಧವರಿಗೂ ಮಾಧ್ಯಮ ನ್ಯೂಸ್ ಕಡೆಯಿಂದ ಬಕ್ರೀದ್ ಹಬ್ಬದ ಆರ್ಥಿಕ ಶುಭಾಶಯಗಳು. ಸದ್ಯಕ್ಕೆ ನಾವು ಇದೀಗ ಚಾಮರಾಜಪೇಟೆಯ ಮಸೀದಿ ಹತ್ರ ಇದ್ದೇವೆ. ಸೊ ಇಲ್ಲಿ ಕುರಿಗಳನ್ನ ಮಾರ್ತಾ ಇದ್ದಾರೆ. ಹೇಗೆ ಬಿಸ್ನೆಸ್ ಆಗ್ತಾ ಇದೆ, ಏನು ಎಷ್ಟು ರೇಟ್ ಅಲ್ಲಿ ಕುರಿಗಳನ್ನ ಮಾರ್ತಾ ಇದ್ದಾರೆ ಅಂತ ಕೇಳ್ತಾ ಬರೋಣ. ಸರ್, ಹೇಗಾಗ್ತದೆ ಸರ್ ಬಿಸ್ನೆಸ್? ಸರ್ ತುಂಬಾ ಬಿಸ್ನೆಸ್ ಲಾಸ್ ಇದೆ ರೈತರಿಗೆ. ಕಷ್ಟಪಟ್ಟಿತ್ತು ವರ್ಷಾನುಗಟ್ಲೆ ಮೇಯಿಸಿದ್ದಾರೆ, ಅಂಥದ್ರಲ್ಲಿ ರೈಟ್ ಸಿಗ್ತಾ ಇಲ್ಲ. ಇಲ್ಲಿ ತುಂಬಾ ಲಾಸ್ ಆಗ್ತಿದೆ. ಬಟ್ 25,000 ಬಾಳುವಂಥದ್ದು 12,000 ಕೇಳ್ತಾ ಇದ್ದಾರೆ. 50,000 ಬೆಳೆಯೋದು 25,000 ಕೇಳ್ತಾ ಇದ್ದಾರೆ. ತಂದಿರುವಂತವ್ರಿಗೆ ಲಾಭ ಅಂತೂ ಸಿಗ್ತಾ ಇಲ್ಲ. ತುಂಬಾ ಗಂಟಲು ಲಾಸ್ ಆಗ್ತಿದೆ. ತುಂಬಾ ಆಗಿನಿಂದ ತುಂಬಾ ವರ್ಷಾನುಗಟ್ಲೆ ಮೇಯಿಸಿರುವಂತೂ ತುಂಬಾ ಲಾಸ್ ಆಗಿದೆ. ಮಧ್ಯವರ್ತಿಗಳಿಗೆ ಇಲ್ಲಿ ಆದಾಯ ಈ ಸಾರಿ, ಮತ್ತು ಈ ಸಾಬರುಗಳಿಗೆ ತುಂಬಾ ಹೆಲ್ಪ್ ಆಗಿದೆ ಇದರಿಂದ, ರೈತರಿಂದ. ಬಟ್ ಮಧ್ಯವರ್ತಿಗಳಿಗೂ ಸಾಕಿರೋರು ತುಂಬಾ ತೊಂದರೆ ಆಗಿದೆ. ಈ ಸಲ ಯಾವುದೇ ಕಾರಣಕ್ಕೂ ರೈಟ್ ಇಲ್ಲ ಸರ್. ತುಂಬಾನೇ ಲಾಸ್ ಆಗಿದೆ. ಬಟ್ ಮಧ್ಯಂತರದವ್ರಿಗೆ ದುಡ್ಡು ಆಗಿದೆ. ತಂದಿರುವಂತವ್ರಿಗೆ ಎಷ್ಟೋ ಜನಗಳಿಗೆ ನೋವಾಗಿದೆ. ಬಿಸಿನೆಸ್ ಇಲ್ದೇನೆ, ಮತ್ತೆ ಇಲ್ಲಿ ವಾತಾವರಣಕ್ಕೆ ಮಳೆ ತಕ್ಕಂತೆ ಎಲ್ಲ ಜಾಸ್ತಿ ಬಂತು, ಮರಿಗಳೆಲ್ಲ ಹಾಳಾದ ಕಾಣಿಸ್ತದೆ. ಅವ್ರು ರೈಟ್ ಕೊಡಲ್ಲ. ಅದರಿಂದ ತುಂಬಾ ಈ ಸರ್ ಏನೇ ಬೆನಿಫಿಟ್ ಏನಿದೆ ಸಾಬರುಗಳಿಗೆ ಬೆನಿಫಿಟ್ ಆಗಿದೆ ಸರ್. ರೈತರುಗಳಿಗೆ ಏನು ಸಿಕ್ಕಿಲ್ಲ ಸರ್. ಆದಾಯ ತುಂಬಾ ಲಾಸ್ ಆಗಿದೆ ಮೇಡಮ್. ಸರ್, ಕಳೆದ ವರ್ಷಕ್ಕಿಂತ ಈ ಸಲ ಎಷ್ಟು ಏನು ಹೇಗೆ ಬಿಸ್ನೆಸ್ ಆಗ್ತಾ ಉಂಟು? ಕಡಿಮೆ ವರ್ಷ ಪರವಾಗಿಲ್ಲ ಸರ್. ಈ ಸರ್ ಮೇಡಮ್ ತುಂಬಾ ಎಷ್ಟು 10ಕ್ಕಿಂತ ಹೆಚ್ಚಿನ ಕಮ್ಮಿಲಿ ಇನ್ನು ತುಂಬಾ ಕಮ್ಮಿ ಆಗಿದೆ. ಒಂದು ಅರ್ಧ ಹೋದ್ ಸರಿ ಪರವಾಗಿಲ್ಲ, ಒಂದು ಮುಕ್ಕಾಲು ಭಾಗನರು ಏನೋ ಬಂದದ್ಗೆ ಕೂಲಿ ಸಿಕ್ತಿತ್ತು ರೈತರುಗಳಿಗೆ. ಈ ಸರಿ ಕೂಲಿ ಅಲ್ಲ, ಅವ್ರು ಬೇಯಿಸಿರೋದು ಅವ್ರು ಹಾಕಿರೋದು ತಿಂಡಿ ಮೇವನು ಸಿಗ್ತಾ ಇಲ್ಲ ಮೇಡಮ್. ತುಂಬಾ ನೋಡಿ, ಈಗ ಇಲ್ಲೆಲ್ಲ ಕಾಸು ಕೊಟ್ಟು ತಗೊಂಡು ಹೋಗ್ತಾ ಇದಾರೆ ಇವರು. ಈಗ ಅದ್ರದ್ದು ವೇಸ್ಟ್. ಇಲ್ಲಿ ಒಂದು ಡಬಲ್ ಕೂಲಿನೂ ಈ ಸೀಸನ್ ಇದೆ ಅನ್ಬಿಟ್ಟು ಇಲ್ಲಿ ಬೂಸ ಮಾರೋರಿಗೆ ಆಗ್ಬೋದು, ಮತ್ತೊಂದು ಪಿಡ್ಸ್ ಮಾರೋರಿಗೆ ಆಗ್ಬೋದು, ಇವೆಲ್ಲ ಜಾಸ್ತಿ ರೇಟ್ ಇದೆ ಇಲ್ಲಿ. ಬಟ್ ಮರಿ ಮೇಯಿಸ್ತಾ ತುಂಬಾ ಲಾಸ್ ಇದೆ ಇಷ್ಟು. ಸರ್, ಎಷ್ಟೆಷ್ಟು ತಳಿಗಳಿದಾವೆ ಸರ್ ಇಲ್ಲಿ? ಅಂದ್ರೆ ಈಗ ನಾಟಿ ಇದೆ, ಹೈಬ್ರಿಡ್ ಇದೆ, ಬಾಲದ ಕುರಿ ಇದೆ, ವಾತಗಳು ಇದೆ, ನಾಟಿ ಕ್ರಾಸ್ ಇದೆ, ಹೈಬ್ರಿಡ್ ಕ್ರಾಸ್ ವಾತಗಳು ಐತೆ. ಇಲ್ಲಿ ಬೇರೆ ಬೇರೆ ಆನೆಕಲ್ಲಿಂದ ಬಂದಿರುವಂತವು, ಹಾಸನದಿಂದ ಬಂದಿರುವಂತವು ಇದೆ. ಇಲ್ಲಿ ಸಾಧಾರಣ ಜಾಸ್ತಿ ಅಂದ್ರೆ ಈಗ ಹಾಸನದಿಂದ ಜಾಸ್ತಿ ಬಂದಿದೆ ಸರ್ ಮರಿ. ಅಲ್ಲಿಂದ ಇಲ್ಲಿ ನಮ್ಗೆ ರೈಟ್ ಸಿಗ್ತಾ ಇಲ್ಲ ನಾಟಿಗೆ. ಹಬ್ಬ ಅಂದ್ರೆ ಎಷ್ಟು ಕಾಸ್ಟ್ಲಿ ಇರುತ್ತೆ? ಹಬ್ಬ ಅಂದ್ರೆ ಮೇಡಮ್ ಇಲ್ಲಿ 130, 150, 160 ಗಂಟೆ ಇದೆ ಒಂದು ಕುರಿಗೆ, ಒಂದು ತಗರಿಗೆ. ಬಟ್ ಅದರಲ್ಲೂ ಕಮ್ಮಿ ಕೇಳ್ತಾ ಇದ್ದಾರೆ ಸರ್. ಆದ್ರೆ ನೀವು ಅದಕ್ಕೆ ಕೂಡ ಮೇವೆಲ್ಲ ಹಾಕ್ಬೇಕು. ಸೊ ಎಷ್ಟು ಖರ್ಚಾಗುತ್ತೆ ಅಂದ್ರೆ ಅಲ್ಲಿಂದ ನೀವು ತಗೊಂಬಂದು ಇಲ್ಲಿ ಮಾರ್ಬೇಕಾದ್ರೆ? ಚಿಕ್ಕ ಮರಿ ತಂದಿರೋದು 24,000 ರೂಪಾಯಿ ತಗೊಂಡಿದ್ದು. ಇಲ್ಲಿ ನಡೀತಾ ಇರೋದು ಇಲ್ಲಿ ಬರೀ 25,000 ತಗೋತಾ ಇಲ್ಲ. ನಾವು ಒಂದು ವರ್ಷ ಮೆಸಿದ್ವಿ, 24,800 ರೂಪಾಯಿ ತಗೊಬಂದಿದ್ದು ಅವತ್ತೆ. ಇವತ್ತು ಬರೀ 25,000 ಕೇಳ್ತಾ ಇಲ್ಲ. ಬರೀ 20,000, 18,000, 19,000 ಕೇಳ್ತಾ ಇದ್ದಾರೆ. ಸರ್, ನಮಗೆ ಈ ವರ್ಷ ತುಂಬ ಲಾಸ್ ಆಗೋಯ್ತು. ಚಾಮರಾಜಪೇಟೆದಲ್ಲಿ ವ್ಯಾಪಾರಗಳು ಕಮ್ಮಿ. ಪ್ರತಿ ವರ್ಷ ನಮಗೆ ಲಾಭ ಸಿಗ್ತಾಯಿತ್ತು. ಈ ವರ್ಷ ರೈತರುಗಳು ತುಂಬ ಏಟು ಬಿದ್ದೋಗದೆ. ಮಳೆ ಮೊನ್ನೆ ಇಲ್ಲ. ನಾವು ಮಂಡ್ಯ ಜಿಲ್ಲೆ ಮಧು ಟೌನ್ನವರು ಅಕ್ಕ. ಪ್ರತಿಯೊಬ್ಬರು ರೈತರಿಗೂ ಮಾತ್ರ ಈ ಸತಿ ರೈಟ್ ಸಿಗ್ಲಿಲ್ಲ ಅಕ್ಕ. ಏನಂದ್ರೆ ನಮ್ಮ ತಾತರ ಒಂದು ಗಾದೆ ಹೇಳೋರು, ಆಡ್ ಮಾರಿ ಈಡ್ ಕಟ್ಟಿದಂತೆ, ಏನೋ ನೀರು ನಿಂತ್ಕೊಳ್ಳಿ ಅಂತ. ಆಮೇಲೆ ಮಳೆ ಬಂದು ಅದು ಸರಿ ಕಟ್ತಿರೋದಕ್ಕೆ ಆಡು ಉಪ್ಪಯ್ಯ ಈಡು ಉಪ್ಪಯ್ಯ ಆದರೆ ಎಲ್ಲ ಫುಲ್ ಲಾಸು. ನಾವು ಒಂದು 20 ಹಾಕಿದ್ದು ಎಲ್ಲ ಗಂಟೆಲ್ಲ ಬಿಟ್ಟು ಕೊಟ್ಟಿದ್ದೀವಿ. ಏನಿಲ್ಲ, ಎಲ್ಲಿ 25,000, 30,000 ಕೊಟ್ಟು ತಂದಿದ್ದು. 25,000 ಕೊಟ್ಟಿರೋವೆಲ್ಲ 18,000, 20,000 ಕೊಟ್ಟಿದ್ದೀವಿ. ಇನ್ನೆರಡವೇ ನೋಡಿ. ಇಲ್ಲ ಆಲೇ ಒಂದು ವಾರದಿಂದ ಬಂದಿದ್ದೀವಿ ನಾವು. ಡೈಲಿ ನೈಟ್ ಬರೋದು. ಆಗಲಿಲ್ಲ ಅಂದರೆ ಇತ್ತಿರ ನಾಳೆ ನೈಟ್ವರೆಗೂ ಹಿಂಗೆ ಇದ್ದಿರೋದು. ಇದು ಎಳಗ ಮರಿ. ಇದು ಬನ್ನೂರು. ಇದು ಪ್ಯೂರ್ ನಾಟಿ, ಇದು ಪ್ಯೂರ್. ಏನಂದ್ರೆ ಇದು ಮಟನ್ ಟೇಸ್ಟ್ ಇರುತ್ತೆ. ಇದು ಮಟನ್ ಸ್ವಲ್ಪ ಜಾಸ್ತಿ ಬರುತ್ತಲ್ಲ, ಅವ್ರಿಗೆ ದಾನ ಕೊಡೋಕ್ಕೆ ಸ್ವಲ್ಪ ಜಾಸ್ತಿ ಇದಾಗುತ್ತೆ ಅಂತ ಇದನ್ನ ಲೈಕ್ ಮಾಡ್ತಾರೆ. ಇದು ಅವ್ರಿಗೆ ಇವತ್ತು ತುಂಬ ಅವ್ರ ಫ್ಯಾಮಿಲಿಯವ್ರಿಗೆ ತಿನ್ನೋಕ್ಕೆ, ಮಕ್ಕಳಿಗೆ, ಅವ್ರ ಮನೆಯವ್ರ ಫ್ಯಾಮಿಲಿಯವ್ರು ತಿನ್ನೋಕ್ಕೆಲ್ಲ ಈಗ ಚೆನ್ನಾಗಿರುತ್ತೆ ಅಂತ ಅದನ್ನ ಲೈಕ್ ಮಾಡ್ತಾರೆ. ಕಾಸ್ಟ್ಲಿ ಅದು ಬನ್ನೂರು. ಅದು 25,000, 30,000 ಬರ್ತದೆ ಅದು ಇದಕ್ಕೆ. ಅದು ಇನ್ನೂ ಸ್ವಲ್ಪ ತಳಿ ಚೆನ್ನಾಗಿದ್ರೆ ಅದು 1 ಲಕ್ಷದವರೆಗೂ ಹೋಗುತ್ತೆ. ಸರ್, ಹೇಗಿದೆ ಸರ್ ವ್ಯಾಪಾರ? ನಾವು ಅಲ್ಲಿ ಮನೆ ಬಂದು 60,000 ಕೇಳಿದ್ರು. ಇವಾಗ ಇಲ್ಲಿ ಒಂದು 40,000 ಕೇಳ್ತಾ ಇದ್ದಾರೆ. ಫುಲ್ಲ ಡೌನ್ ಆಗಿದೆ. ನಾವು ಚನ್ನಪಟ್ಟಣ ತಾಲೂಕು ವಿರೂಪಾಕ್ಷಪುರ ಹೋಬಳಿ ಗೋಪುರ ಗ್ರಾಮದಿಂದ ಬಂದಿದ್ದೀವಿ. ಎಷ್ಟು ತಗೊಂಬಂದಿರಿ ಸರ್ ಕುರಿ? ನಾವು ಒಂದು 15 ತಗೊಂಡಿದ್ದು.
ಆದರೆ ಇಲ್ಲಿ ಎಲ್ಲ ಅರ್ಧಕ್ಕರ್ಧ ಬಿಟ್ಟು ಲಾಸ್ ಆಗಿದೆ, ಎಲ್ಲ ಕೊಟ್ಟಿದ್ದೀವಿ, ಅರ್ಧಕ್ಕರ್ಧ ಬಿಟ್ಟು ಕೊಟ್ಟಿದ್ದೀವಿ. ಸರ್ ಅಂದ್ರೆ ಎಷ್ಟು ಇವಾಗ ವ್ಯಾಪಾರ ಆಯ್ತು? ಇವಾಗ ಒಂದು 20 ಮರಿ ವ್ಯಾಪಾರ ಆಗಿದೆ, ಇನ್ನೂ ಒಂದು 10 ಮರಿ ಇದೆ. ಸರ್ ತಳಿ ಬಗ್ಗೆ ಹೇಳ್ಬೋದಾ ಸರ್? ತಳಿ ಇದು ಬಂಡೂರು ಮರಿ, ಪ್ಯೂರ್ ಬಂಡೂರು. ಸರ್ ಹೇಗೆ ಸರ್ ಅದನ್ನ ಹೆಂಗ್ ಸಾಕ್ತಿದ್ರಿ? ಸಾಕೋದು ಏನಿಲ್ಲ, ಇದು ಸಣ್ಣದ್ರಿಂದ ಒಂದು 3 ತಿಂಗಳು ಹಾಲು ಕೊಡಬೇಕು, 3-4 ತಿಂಗಳು. ಆಮೇಲೆ ತಿಂಡಿ ಮೇವು ಹಾಕೊಂಡು ಬೆಳೆಸ್ಬೇಕು. ಒಂದು 6 ತಿಂಗಳು ಗಂಟು ಹಾಲು ಕೊಡ್ತಾರ. ಸರ್ ನೀವು ಖರ್ಚು ಮಾಡಿದಕ್ಕೂ ಇವಾಗ ವ್ಯಾಪಾರ ಆಗ್ತಿರೋದಕ್ಕೂ? ಇಲ್ಲ, ನಾವು ಖರ್ಚು ಮಾಡಿದ್ಕೂ ಇದಕ್ಕೂ 36,000 ಆಯ್ತು. ಆಯ್ತು. ದುಡ್ಡು ನಾವು ಖರ್ಚು ಮಾಡಿರೋ ದುಡ್ಡು ಅರ್ಧನೂ ಸಿಗೋದಿಲ್ಲ. ತಳಿ ಬಗ್ಗೆ ಅಂದ್ರೆ ಬಂಡೂರು, ಪಕ್ಕಾ ಬಂಡೂರು ಮರಿ ಇದು. ಪಕ್ಕ ಬಂಡೂರು ಮರಿ. ಅದು ನೋಡಿ ಅಹಮದಾಬಾದ್ ಮರಿ, ಅದು ಆ ಉದ್ದದ ಬಾಲದವು. ಅದೆಲ್ಲ ಅಹಮದಾಬಾದ್, ಗುಜರಾತ್. ಇನ್ನೂ ಅಂತ ಇದ್ರ ಹೆಸರು, ಉದ್ದದ ಬಾಲ ಬರ್ತದೆ ಇದು. ಮಟನಲ್ಲೂ ಅಂತ ಟೇಸ್ಟೇ ಇರುತ್ತೆ, ಏನಿಲ್ಲ. ಅಂದರೆ ತಳಿ ಇದು ದೊಡ್ಡದಾಗಿ ಬೆಳೀತವೆ, 80 kg 70 kg 100 kg 1 ಕ್ವಿಂಟಾಲ್ ಗಂಟನೂ ಬರ್ತವೆ ಇವು. ಅಂಥ ಜಾತಿ ಮರಿ ಇದು. ಗುಜರಾತಿನ ತಂದಿರೋದು ಅಹಮದಾಬಾದ್ನಿಂದ. ಈಗ ನಾವು 35,000 40,000 25 50 ಹಿಂಗೆಲ್ಲ ಮಾಡ್ತಾಯಿದ್ದೀವಿ. ಅಂದರೆ ನಿರೀಕ್ಷೆ ಪಟ್ಟಷ್ಟು ಈ ಸಲ ವ್ಯಾಪಾರ ಇಲ್ಲ, ಭಾಳ ಕಮ್ಮಿ ಇದೆ ವ್ಯಾಪಾರ. ಕಳೆದ ವರ್ಷ ಭಾಳ ಚೆನ್ನಾಗೈತೆ ವ್ಯಾಪಾರ. ಈ ವರ್ಷ ಅಂತ ಏನು ಒಂದು 75 ಭಾಗ ನಡೆದಿದೆ ಅಷ್ಟೇ ವ್ಯಾಪಾರ. ನಾವು ಒಂದು 50 ತಂದಿದ್ದು, ಇನ್ನೂ ಒಂದು 17 ಅವೆ, 33 ಹೋಗವೆ. ಆಗದೆ ಸರ್ ಮೇಡಮ್, ಒಂದು 4 ಲಕ್ಷದ ಮೇಲೆ ಮಾಡಿದ್ದೀವಿ, 4-5 ಲಕ್ಷ. ಈಗ ಇನ್ನೂ ಮರಿ ಅವೆ, 17 ಮರಿ ಖಾಲಿ ಆಗಬೇಕು. ಅಂಥ ವ್ಯಾಪಾರ ಹೇಳ್ಕೊಳ್ಳೋಂಥ ವ್ಯಾಪಾರ ಈ ಸಲ ನಡೆದಿಲ್ಲ ವ್ಯಾಪಾರ. ಅಲ್ಲ, ಅದೇನೋ ಕಮ್ಮಿ ರೇಟಿಗೆ ಕೇಳ್ತಾವ್ರೆ, ಅಂಥ ವ್ಯಾಪಾರನೂ ಫಾಸ್ಟ್ ಇಲ್ಲ ಈ ಸಲ. ಅಂತ ದುಡ್ಡಿನ ಪ್ರಾಬ್ಲಮ್ ಇರ್ತದೆ ಅಂತ ಅವ್ರಿಗೂ ಏನೂ ಮಾಡೋಕ್ಕಾಗಲ್ಲ. ಅದರಿಂದ ವ್ಯಾಪಾರನೂ ಕಮ್ಮಿ ಇದೆ, ಸ್ವಲ್ಪ ಬಿಸ್ನೆಸ್ಸು ಸ್ವಲ್ಪ ಡಲ್ ಇದೆ ಈ ಸಲ. ನಾವು ಯಾವಾಗಲೂ ಬನ್ನೂರು ಹಾಕ್ತಿದ್ದದ್ದು, ಬನ್ನೂರು ಎಲ್ಲ ಕ್ಲೋಸ್ ಆಗಿದೆ. ಈಗ ಅಮೀನ್ಗಢ ಹಾಕ ಬಂದಿದ್ದೀವಿ. ಬಿಸ್ನೆಸ್ ಭಾಳ ಕಡಿಮೆ ಇದೆ, ವ್ಯಾಪಾರ ಭಾಳ ತೊಂದರೆ ಇದೆ ರೈತರುಗಳಿಗೆ. ವ್ಯಾಪಾರನೇ ಇಲ್ಲ ಇಲ್ಲಿ, ತಂದಿರೋ ಗಂಟು ಮಾಡೋಕ್ಕಾಗ್ತಾಯಿಲ್ಲ. ನಾವು ಯಾವಾಗಲೂ ಬಂಡೂರೇ ಆಗ್ತಾ ಇರೋದು, ಬನ್ನೂರು ಮರಿ, ಪ್ಯೂರ್ ಬನ್ನೂರು. ಹಂಗಾಗಿ ಇವಾಗ ಇಲ್ಲಿ ಕಡಿಮೆ ಇದೆ. ನಮ್ಮ ಮಳವಳ್ಳಿ ಸಂತೆಯಲ್ಲಿ ಪರವಾಗಿಲ್ಲ ವ್ಯಾಪಾರ. ಇಲ್ಲಿಗೆ ಡಿಮ್ಯಾಂಡ್ ಇಲ್ಲ ಮೇಡಮ್ ಅವರೇ, ತುಂಬ ಕಡಿಮೆ ಇದೆ ಇವಾಗ. ನಮ್ಮ ಬನ್ನೂರು ಮರಿಗೆ ಭಾಳ ಡಿಮ್ಯಾಂಡ್ ಐತೆ, ಇಲ್ಲಿ ಅದಕ್ಕೂ ಡಿಮ್ಯಾಂಡೇ ಇಲ್ಲ, ಭಾಳ ತುಂಬ ಕಡಿಮೆ ವ್ಯಾಪಾರ ಇಲ್ಲಿ. ನಾವು ಒಂದು 20 ತಗೊಂಡು ಬಂದಿದ್ದೋ, ಇನ್ನೂ ಒಂದು 5 ಇದ್ದಾವೆ, ಒಂದು 15 ಮಾರಿದ್ದೀವಿ. ಎಲ್ಲ ಬಂಡೂರು ಮಾರಿದ್ದೀವಿ. ಇವಾಗ ಇದು ಉಳ್ಕೊಂಡಿದೆ, ಅಮೀನ್ಗಢ ಉಳ್ಕೊಂಡಿದೆ. ನಾವು ಇವಾಗ ಒಂದು 15,000 18,000 20,000 ಮರಿ ಮೇಲೆ ಡಿಪೆಂಡಾಗಿ ಮಾರಿದ್ದೀವಿ. 22,000 ಈ ಥರ ಮಾರಿದ್ದೀವಿ. ಈಗ ಒಂದು 15 ಮಾರಿದ್ದೀವಿ. ನೆನ್ನೆನೇ ಬಂದಿದ್ದೋ, ನೆನ್ನೆ ಸಾಯಂಕಾಲ 7 ಗಂಟೆಗೆ ಬಂದಿದ್ದೋ. ಇವಾಗ ಇನ್ನೊಂದು 10 ಮರಿ ಇದೆ, 10 ಮರಿನ ಮಾರೇ ಹೋಗ್ತಾಯಿದ್ದೀವಿ. ಅಂದರೆ ಬಿಸ್ನೆಸ್ಸು ತುಂಬ ಕಡಿಮೆ ಇದೆ ಈ ಸರಿ. ಗ್ರಾಹಕರು ಬರೀ ಕಡಿಮೆ ಕೇಳ್ತಿರೋದು, 20,000 ಬಾಳೋದಕ್ಕೆ 10,000 ಕೇಳ್ತಾ ಇದ್ದಾರೆ. ಹಂಗಾಗಿ ಸ್ವಲ್ಪ ತೊಂದರೆ ಆಗಿದೆ ರೈತರಿಗೆ. ಯಾವ ಟೈಮ್ ಈ ಥರ ಆಗಿರಲಿಲ್ಲ. ಇವಾಗ ಒಂದು 2 ವರ್ಷದಿಂದ ಈ ಥರ ಆಗಿದೆ. ಸಿದ್ದರಾಮಯ್ಯ ಸರ್ಕಾರ ಬಂತವಿಂದ ಈ ಥರ ಆಗಿದೆ. ಸಿದ್ದರಾಮಯ್ಯ ಸರ್ಕಾರ ಬರೋಕ್ಕೆ ಮುಂಚಿತವಾಗಿ ಸ್ವಲ್ಪ ಬೆಲೆ ಇತ್ತು. ಸಿದ್ದರಾಮಯ್ಯ ಸರ್ಕಾರ ಯಾವಾಗ ಬಂತು ಆವಾಗಲಿಂದ ಬೆಲೆ ಕಡಿಮೆ ಇದೆ. ಬಕ್ರೀದ್ ಹಬ್ಬ ಅಂದರೆ ರೇಟ್ ಜಾಸ್ತಿನೇ ಇರುತ್ತೆ. ಏನಕ್ಕೆ ನಾವು ತೊಗೊತೀವಿ ಅಂತ ಗೊತ್ತಿದೆ ಅವ್ರಿಗೆ, ರೇಟ್ ಜಾಸ್ತಿನೇ ಹೇಳ್ತಾರೆ. ನಾವು ಆದರೂ ತೊಗೊತೀವಿ. ನಾವು ಲಾಸ್ಟ್ ಟೈಮ್ಗಿಂತ ಈ ಸಲ ಜಾಸ್ತಿನೇ ಹೇಳ್ತಾರೆ ಮೇಡಮ್. ಎಷ್ಟನ್ನ ಹೇಳಿ ನಾವು ತೊಗೊಳ್ತೀವಿ. ಏನಕ್ಕೆ ಬಕ್ರೀದ್ ಹಬ್ಬ ಹಂಗಿದೆ, ನಾವು ತೊಗೊಂಡು ಅದು ಕುರಿ ಕೊಳ್ಳೇಬೇಕು ದೇವ್ರಿಗೆ. ನೋಡ್ತಾ ಇದ್ದೀವಿ, ನಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದು ತೊಗೊತೀವಿ ನಾವು. ದುಡ್ಡು ನೋಡಲ್ಲ, ನಮಗೆ ಮರಿ ಇಷ್ಟ ಆಗಬೇಕು, ಎಲ್ಲ ಚೆನ್ನಾಗಿರ್ಬೇಕು, ಅದು ಆ ಥರ ತೊಗೊತೀವಿ ನಾವು. ಸರ್ ಚೆನ್ನಾಗಿ ನಡೀತಿದೆ ಮೇಡಮ್. ಒಂದು ಮಳೆಯಿಂದ ಸ್ವಲ್ಪ ಏಟಾಗಿದೆ. ಒಟ್ಟಿನಲ್ಲಿ ಎಲ್ಲ ಕಡೆಯಿಂದನೂ ನಮ್ಮ ಚಾಮರಾಜಪೇಟೆಗೆ ಈದ್ಗಾ ಹತ್ರ ಎಲ್ಲ ಬಂದೇ ಬರ್ತಾರೆ. ನಾವು ಅಮೀನ್ಗಢ ತಂದಿದ್ದೆ ಮೇಡಮ್. ಅಮೀನ್ಗಢ ಇದು ನೋಡಿ ಮೇಡಮ್. ಇದು 70,000 ಹೇಳ್ತಾ ಇದೀವಿ ಮೇಡಮ್. ಲಾಸ್ಟ್ ಇಯರ್ ಒಂದು 5,000 ಕಮ್ಮಿ ಅಂದರೆ 65 ಬಂದರೆ ಕೊಟ್ಬಿಡ್ತೀವಿ ಮೇಡಮ್. 75,000 ಹೇಳ್ತಾ ಇದ್ದೀವಿ.
ಒಂದು 65 ಬಂದ್ರೆ ಬಿಟ್ಬಿಡ್ತೀವಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇಲ್ಲಿ ಮಾರ್ಲಿಕ್ಕೆ ಬಂದಿರುವಂತಹ ವ್ಯಾಪಾರಿಗಳ ಒಂದು ಮಾತು. ಕಳೆದ ವರ್ಷಕ್ಕಿಂತ ಕಂಪೇರ್ ಮಾಡಿದ್ರೆ ಈ ವರ್ಷ ಲಾಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಮಾಧ್ಯಮ ನ್ಯೂಸ್.